ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯಲ್ಲಿ ಜುಲೈ 1ನೇ ತಾರೀಕಿಂದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ಇದುವರೆಗೂ 350 ಕಿಲೋಮೀಟರ್ ಫುಟ್ಪಾತ್ ಅನ್ನು ಸಂರಕ್ಷಣೆ ಮಾಡಿದಿರಿ ಅಂತ ಜಿಬಿಎ ಮಾಹಿತಿಯನ್ನು ಕೊಟ್ಟಿದೆ. ಬಟ್ ಆದರೆ ಈ ಒಂದು ಕಾರ್ಯಾಚರಣೆಯಿಂದ ಜುಲೈ 1ನೇ ತಾರೀಕಿಂದನೇ ಬೀದಿ ಬದಿ ವ್ಯಾಪಾರಿಗಳು ಅಸಮಾಧಾನ ಆಕ್ರೋಶ ಹೊರಹಾಕಿದ್ರು. ಸೊ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ನೀವೇನು ನೋಡ್ತಾ ಇದ್ದೀರಾ, ಬೆಂಗಳೂರಿನ ನಾನಾ ಕಡೆಗಳಿಂದ ನೂರಾರು ಮಂದಿ ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಪ್ರತಿಭಟನೆಗೆ ಆಗಮಿಸಿದ್ದಾರೆ. ಇನ್ನೊಂದೇನೆಂದ್ರೆ ಅವರು ಎಲ್ಲ ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಿ ಇವತ್ತು ಪ್ರತಿಭಟನೆಗೆ ಜಾಯ್ನ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗೇನು ಕಾರ್ಯಾಚರಣೆ ಆಗ್ತಾ ಇದೆ, ಸೊ ಕಾರ್ಯಾಚರಣೆ ಮಾಡ್ಲಿ, ಬಟ್ ಏನಂದ್ರೆ ಪರ್ಯಾಯ ಸ್ಥಳವನ್ನು ನಮಗೆ ಕೊಡಬೇಕು. ಪರ್ಯಾಯ ಸ್ಥಳವನ್ನೇ ಕೊಡದೆ ನೀವು ಎತ್ತಂಗಡಿ ಮಾಡಿದ್ರೆ ಇದುವರೆಗೂ ಕೂಡ ವರ್ಷಾನುಗಟ್ಟಲೆ ನಾವು ವ್ಯಾಪಾರ ಮಾಡಿಕೊಂಡು ಜೀವನವನ್ನು ಕಟ್ಕೊಂಡು ಬಂದಿದ್ದೀವಿ. ಈಗ ನಾವು ಏನ್ ಮಾಡಬೇಕು ಅಂತಕ್ಕಂಥ ಪ್ರಶ್ನೆಯನ್ನ ಪದೇ ಪದೇ ಮಾಡ್ತಾ ಇದೆ. ಬಟ್ ಆದ್ರೆ ಜಿಬಿಎ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ, ಮುಖ್ಯ ರಸ್ತೆಗಳಲ್ಲಿ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಯಾವುದೇ ಕಾರಣಕ್ಕೂ ಕೊಡಲ್ಲ, ಬೇರೆ ವ್ಯವಸ್ಥೆಯನ್ನ ಮಾಡ್ಕೊಡ್ತೀರಿ. ಬಟ್ ಆದ್ರೆ ಕಾರ್ಯಾಚರಣೆಗೆ ಸಹಕರಿಸಿ ನಿಮ್ಮ ಎಲ್ಲಾ ಅಂಗಡಿಗಳನ್ನ ನೀವೇ ಎತ್ತುಕೊಂಡು ಹೋಗಿ ಸ್ವಯಂ ಪ್ರೇರಿತರಾಗಿ ತೆರವು ಮಾಡ್ಕೊಳ್ಳಿ ಅಂತಕ್ಕಂಥ ಅವಕಾಶವನ್ನು ಕೊಟ್ಟರು ಕೂಡ ಸೊ ಬೇರೆ ಅವಕಾಶ ಇಲ್ಲದೆ ಬೀದಿ ಬದಿ ವ್ಯಾಪಾರಿಗಳು ಸೊ ಅಂಗಡಿ ಇಟ್ಕೊಂಡಿದ್ರು. ಸೊ ಇವತ್ತು ಕೂಡ ನಾನಾ ಕಡೆಗಳಲ್ಲಿ ಕಾರ್ಯಾಚರಣೆ ಮುಂದುವರಿತಾ ಇದೆ. ಸೊ ಕಾರ್ಯಾಚರಣೆ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಫ್ರೀಡಂ ಪಾರ್ಕ್ನಲ್ಲಿ ಜಂಟಿ ಕ್ರಿಯಾ ಸಮಿತಿ ಸುಮಾರು 5 ಸಂಘಟನೆಗಳು ಇದಕ್ಕೆ ಬೆಂಬಲ ಕೊಟ್ಟಿದ್ದಾವೆ. ಸೊ ಬೆಂಗಳೂರಿನ ಸಾಕಷ್ಟು ಕಡೆಗಳಿಂದಲೂ ಕೂಡ ಬೀದಿ ಬದಿ ವ್ಯಾಪಾರಿಗಳು ಅಂಗಡಿಗಳನ್ನು ಬಂದ್ ಮಾಡಿ ಇವತ್ತು ಹೋರಾಟದಲ್ಲಿ ಜಾಯ್ನ್ ಆಗಿದ್ದಾರೆ. ನನ್ನ ಜೊತೆ ಸಂಘಟಕರಿದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಪ್ರತಿಭಟನೆ ತಾವೆಲ್ಲ ಮಾಡ್ತಾ ಇದ್ದೀರಾ, ಕಾರ್ಯಾಚರಣೆ ಅಂತೂ ಸಾಗ್ತಾ ಇದೆ, ಯಾರು ಕೂಡ ಅದಕ್ಕೆ ಬ್ರೇಕ್ ಹಾಕಕ್ಕೆ ಸಾಧ್ಯವಾಗಿಲ್ಲ. ಯಾಕಂದ್ರೆ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಆದೇಶ, ಮತ್ತೊಂದು ಕಡೆ ಕೃಷ್ಣ ಬೈರೇಗೌಡರ ಒಂದು ಸೂಚನೆ, ಅಧಿಕಾರಿಗಳ ಕೆಲಸ ಆಗ್ತಾ ಇದೆ. ಸೊ ನಿಮ್ಮ ಒಂದು ಪರಿಹಾರ ಏನು? ಮುಖ್ಯ ರಸ್ತೆಗಳಲ್ಲಿ ಆಗಲ್ಲ ಅಂತಂದ್ರೆ ಬೇರೆ ಅವಕಾಶ ಏನ್ ಕೊಡಬೇಕು ಅಂತ ಆಗ್ರಹ ಮಾಡ್ತೀರಾ? ಸರ್, ನಾವ್ ಹೇಳ್ತಾ ಇರೋದು ಅಕಸ್ಮಾತ್ ಎಲ್ಲಾದ್ರೂ ಪಾದಚಾರಿಗಳಿಗೆ ಜಾಗ ಇಲ್ಲ ಅಂದ್ರೆ ನಾವು ಜಾಗ ಮಾಡ್ಕೊಡ್ತೀವಿ, ಬೇಡ ಅಂತ ಹೇಳಿಲ್ಲ. ಆದ್ರೆ ಇವ್ರು ತೆರವುಗೊಳಿಸಿರೋ ಮುಖ್ಯ ರಸ್ತೆ ಇದೆಯಲ್ಲ, ಈಗ ಸಂಪಿಗೆ ರೋಡು, ಇಂದ್ರನಗರ್ 100 ಫೀಟ್ ರೋಡು, ಅದೆಲ್ಲ ಅದೇ ಮುಖ್ಯ ರಸ್ತೆಗಳಲ್ಲಿ ಶ್ರೀಮಂತರ ಕಾರ್ ಪಾರ್ಕಿಂಗ್ಗೆ ಜಾಗ ಮಾಡ್ಕೊಟ್ಟಿದ್ದಾರೆ ರಸ್ತೆ ಬದಿಲಿ. ನಾವು ಅದೇ ಜಾಗ ಕೇಳ್ತಾ ಇದೀವಿ. ಆಯ್ತು, ನೀವು ಫುಟ್ಪಾತ್ ಇಟ್ಕೊಳ್ಳಿ, ರಸ್ತೆ ಬದಿಲಿ ನಮಗೆ ಜಾಗ ಕೊಡಿ. ನೀವು ಮೇನ್ ರೋಡಲ್ಲೇ ವ್ಯಾಪಾರ ಮಾಡಬಾರ್ದು ಅಂತ ಹೇಳಿದ್ರೆ ಅದಾಗೋದಿಲ್ಲ. ಮತ್ತೆ ಆ ತರ ಒಂದು ಆದೇಶ ಕಾನೂನು ಬಾಹಿರ. ಕೃಷ್ಣ ಬೈರೇಗೌಡರು ಅವ್ರ ಪಕ್ಷದವರು, ಹಿರಿಯ ಮುಖಂಡರು ರಾಹುಲ್ ಗಾಂಧಿ ಅವರೇ ಬೀದಿ ವ್ಯಾಪಾರಿಗಳ ಕಾನೂನಿಗಾಗಿ ಹೋರಾಟ ಮಾಡಿದವರು. ಚುನಾವಣೆಗೆ ಮುಂಚೆ ಬಂದು ಬೀದಿ ವ್ಯಾಪಾರಿಗಳು ವೋಟ್ ಕೇಳ್ಕೊಂಡು ನಿಮ್ ಜೊತೆ ನಿಲ್ತೀವಿ ಅಂತ ಹೇಳಿದವರು ರಾಹುಲ್ ಗಾಂಧಿ ಅವರು. ಇವತ್ತು ಅದೇ ಪಕ್ಷದವ್ರು ಹೇಳ್ತಾ ಇದ್ದಾರೆ. ಈಗ ಬೆಂಗಳೂರಿನಲ್ಲಿ ಫುಟ್ಪಾತ್ಗಳು ಅತಿಕ್ರಮಣ ಹೆಚ್ಚಾಗ್ತಾ ಇದೆ, ಮಿತಿ ಮೀರ್ತಾ ಇದೆ. ಸೊ ಬಹುತೇಕ ಮತ್ತೆ ರಸ್ತೆಗೂ ಕೂಡ ಫುಟ್ಪಾತ್ ಅನ್ನ ಅತಿಕ್ರಮಣ ಮಾಡ್ಕೊಂಡಿರೋದು, ವ್ಯಾಪಾರ ಮಾಡ್ಕೊಂಡು ಜಾಸ್ತಿ ಆಗ್ತದೆ. ಸೊ ಇವರೆಲ್ಲ ಅದನ್ನ ಅರ್ಥಕೊಡ್ಬೇಕಾಗಿತ್ತಲ್ಲ. ಫುಟ್ಪಾತ್ ಅನ್ನೋದು ನಾವು ಕೂಡ ಒಂದು ಲಿಮಿಟ್ಸ್ ಅಲ್ಲಿ ಇರಬೇಕು, ಹದ್ಬಸ್ತಲ್ಲಿ ಇರಬೇಕು ಅನ್ನೋದಾಗಿದ್ರೆ ಈ ಕಾರ್ಯಾಚರಣೆ ಬರ್ತಾ ಇರಲ್ಲ. ಮಿತಿ ಮೀರಿದ ಕಾರಣಕ್ಕೆ ಈ ಒಂದು ಕಾರ್ಯಾಚರಣೆ ಆಗ್ತಾ ಇರೋದಲ್ವಾ? ಸರ್, ಕೆಲವು ಕಡೆ ಬೀದಿ ವ್ಯಾಪಾರಿಗಳಿಂದ ಮಿಸ್ಟೇಕ್ ಆಗಿದೆ, ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ಪಟ್ಟಣ ವ್ಯಾಪಾರ ಸಮಿತಿ ಇರೋದು. ಕಾನೂನು ಕೆಳಗಡೆ ಪಟ್ಟಣ ವ್ಯಾಪಾರ ಸಮಿತಿಲಿ ಇದು ರೆಗ್ಯುಲೇಷನ್ ಆಗಬೇಕಿತ್ತು. ಬೀದಿ ವ್ಯಾಪಾರಿಗಳು ನಾವು ಕೇಳ್ತಾ ಇದೀವಿ, ನಾವು ಮನವಿಗಳು ಕೊಟ್ಟಿದ್ದೀವಿ, ನೀವು ಬಾಕ್ಸ್ ಮಾರ್ಕ್ ಮಾಡ್ಕೊಡಿ, 4/6 ಮಾರ್ಕ್ ಕೊಡಿ, ನೀವು ID ಕಾರ್ಡ್ ಕೊಟ್ಟಿದ್ರೆ ID ಕಾರ್ಡ್ ನಂಬರ್ ಹಾಕಿ ಅಂತ. ವ್ಯವಸ್ಥಿತವಾಗಿ ಮಾಡದೇ ಇರೋದು ನಗರ ಪಾಲಿಕೆ ಅಧಿಕಾರಿಗಳು. ಅವ್ರ ತಪ್ಪಿಗೆ ನಾವ್ಯಾಕೆ ಬಲಿಯಾಗಬೇಕು? ನಾವು ಬರೀ 2000 ಕಿಲೋಮೀಟರ್ ರಸ್ತೆ ಮಾತ್ರ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ರಿ, ಇನ್ನ ಮಿಕ್ಕಿದ್ದೆಲ್ಲ ನೀವು ಬಳಸ್ಕೊಳ್ಳಿ, ಅಲ್ಲಿ ಬೇಕಾದ್ರೆ ವ್ಯಾಪಾರ ಮಾಡ್ಕೊಳ್ಳಿ ಅಂತಲ್ಲ, ಆಗಲ್ವಲ್ಲಿ? ಮಿಕ್ಕಿರೋ ರಸ್ತೆಗಳೆಲ್ಲ ಇನ್ನೂ ಚಿಕ್ಕದಾಗಿದೆ ಸರ್, ಅಲ್ಲಿ ಫುಟ್ಪಾತ್ ಇನ್ನೂ ಚಿಕ್ಕದಾಗಿದೆ. ಅಲ್ಲಿ ಹೋದ್ರೆ ಮನೆಗಳು ಇರ್ತಾರೆ, ಅಪಾರ್ಟ್ಮೆಂಟ್ ಅವ್ರು ಇರ್ತಾರೆ, ಅವ್ರು ತುಂಬಾ ಕಿರುಕುಳ ಕೊಡ್ತಾರೆ. ಮೇನ್ ರೋಡಲ್ಲೇ ವ್ಯಾಪಾರ ಬಿಡಲ್ಲ ಅಂತ ಹೇಳಿದ್ರೆ ಇನ್ ಸೈಡ್ ರೋಡಲ್ಲಿ ಬಿಡ್ತಾರ? ಮತ್ತೆ ಜನ ಇರೋ ಕಡೆ ನಾವು ವ್ಯಾಪಾರ ಮಾಡಬೇಕು. ಜನನು ಬರೋದು ಏನಕ್ಕೆ ಅಂದ್ರೆ ಅವ್ರಿಗೂ ಅನುಕೂಲ. ಈಗ ಕಾರ್ಪೊರೇಷನ್ ಬಸ್ ಸ್ಟಾಪ್ ಹೋಗ್ತಾ ಯಾರು ಕಳ್ಳೆಕಾಯಿ ಮಾರ್ತಾ ಇದಾರೆ ಅಂದ್ರೆ ಬಸ್ಗೆ ಹೋಗ್ತಾ ಕಳ್ಳೆಕಾಯಿ ತಗೊಂಡು ಹೋಗ್ತಾರೆ. ಅದೆಲ್ಲ ಸೈಡ್ ರೋಡಲ್ಲಿ ಇದ್ರೆ ಬಸ್ ಪ್ರಯಾಣಿಕರು ಹೆಂಗ್ ತಗೊಂತಾರೆ, ಮೆಟ್ರೋ ಪ್ರಯಾಣಿಕರು ಹೆಂಗ್ ತಗೊಂತಾರೆ? ಜನಗಳಿಗೆ ಅನುಕೂಲ ಆಗೋ ತರ ಇರಬೇಕು. ಸೊ ಒಟ್ಟಾರೆ ಇದು ಸಂಘಟಕರು ಹೇಳ್ತಾ ಇರತಕ್ಕಂಥ ಮಾತುಗಳು. ಪರ್ಯಾಯ ಅವಕಾಶ ಅಂತೂ ಬೇಕೇ ಬೇಕು. ಸೊ ಕಾರ್ಯಾಚರಣೆ ಆಗ್ಲಿ, ಬಟ್ ಏನಂತಂದ್ರೆ ನಮಗೂ ಕೂಡ ಒಂದು ಅವಕಾಶ ಕೊಡಬೇಕು, ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಆಗ್ರಹವನ್ನ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.